ಈ ವಿಡಿಯೋ ಮೂಲಕ ವರ್ಷದ 365 ದಿನಗಳನ್ನು ನಾವು ಹೇಗೆ ಕಳೆಯಬೇಕು ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಒಂದು ಚಿಕ್ಕ ಕತೆ ಮೂಲಕ ವಿವರಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಅಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಮಗನಿಗೆ ಸಮಯದ ಬೆಲೆ, ದುಡ್ಡಿನ ಬೆಲೆ ಮತ್ತು ಜೀವನದ ಬೆಲೆ ತಿಳಿಸಿಕೊಡಬೇಕು ಅನ್ನೋ ಹಂಬಲ ಇತ್ತು. ಒಂದು ದಿನ ಅಪ್ಪ ಮಗನನ್ನು ಕಾರಲ್ಲಿ ಕೂರಿಸಿಕೊಂಡು ಒಂದು ಪಾರ್ಕ್ ಹತ್ರ ಕರೆದುಕೊಂಡು ಹೋದರು. ಆ ಪಾರ್ಕ್ ಸುತ್ತ ಸುಮಾರು ಜನ ಭಿಕ್ಷುಕರು ಭಿಕ್ಷೆ ಬೇಡಲು ಕೂತಿರ್ತಾರೆ. ಅದರಲ್ಲಿ 3 ಜನ ಭಿಕ್ಷುಕರಿಗೆ ಕರೆದು 3 ಜನಕ್ಕೂ ಒಂದೊಂದು ಕಟ್ ಹಣವನ್ನು ಮಗನ ಎದುರಿಗೆ ಕೊಡುತ್ತಾನೆ. ನಾನು ಕೇಳಿದ್ರೆ 1 ರೂಪಾಯಿನೂ ಕೊಡಲ್ಲ. ಈ ಭಿಕ್ಷುಕರಿಗೆ ನಮ್ಮಪ್ಪ ಕಟ್ ಹಣವನ್ನು ಕೊಡ್ತಿದ್ದಾರೆ ಅಂದ್ಕೊಳ್ತಾನೆ ಮಗನ ಮುಖ ನೋಡಿದ ಅಪ್ಪನಿಗೆ ಎಲ್ಲ ಅರ್ಥವಾಯಿತು. ಮಗನಿಗೆ ಏನು ಹೇಳದೆ ಕಾರಲ್ಲಿ ಇಬ್ಬರು ಮನೆಗೆ ಹೊರಟುಹೋದ್ರು. ದಿನಗಳು ಕಳೆದು ಸರಿಯಾಗಿ 1 ವರ್ಷವಾಯಿತು. ಮಗನನ್ನು ಕರೆದುಕೊಂಡು ಅದೇ ಪಾರ್ಕ್ಗೆ ಹೋದರು. ಹಿಂದಿನ ವರ್ಷ ದುಡ್ಡು ಕೊಟ್ಟ ಆ 3 ಹುಡುಕಿದರು. ಅವರಲ್ಲಿ ಒಬ್ಬನು ಮಾತ್ರ ಭಿಕ್ಷೆ ಮಾಡ್ತಿರ್ತಾನೆ. ಇನ್ನುಳಿದ 2 ಕಾಣಿಸಲ್ಲ. ಆ ಭಿಕ್ಷುಕನನ್ನು ಅಪ್ಪ ಕೇಳ್ತಾನೆ, ಹೋದ ವರ್ಷ 3 ಜನಕ್ಕೂ ಸಮಾನವಾಗಿ 10,000 ರೂಪಾಯಿಗಳನ್ನು ನೀಡಿದ್ದೆ. ಈಗ ನೋಡಿದರೆ ನೀನೊಬ್ಬನೇ ಇದೆಯಾ, ಇನ್ನಿಬ್ಬರು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಆ ಭಿಕ್ಷುಕ, ನೀವು ಕೊಟ್ಟ ಹಣ ನನಗೆ 2 ತಿಂಗಳ ಊಟದ ಖರ್ಚಿಗಾಯಿತು. ಅಲ್ಲಿಯವರೆಗೂ ಸುಮ್ಮನೆ ಕೂತು ತಿಂದೆ. ಹಣ ಖಾಲಿಯಾದ ಮೇಲೆ ಮತ್ತೆ ಭಿಕ್ಷೆ ಬಿಡುತ್ತಿರುವೆ. ಇನ್ನು 2ರಲ್ಲಿ ಒಬ್ಬ ಎಲ್ಲಿದ್ದಾನೋ ಗೊತ್ತಿಲ್ಲ. ಇನ್ನೊಬ್ಬ ಮಾತ್ರ ಅಲ್ಲಿ ನೋಡಿ ಎದುರುಗಡೆ ಕೂಲ್ ಡ್ರಿಂಕ್ಸ್ ಅಂಗಡಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ. ಸರಿ ಅಂತ ಅಪ್ಪ ಮಗ ಕೂಲ್ ಡ್ರಿಂಕ್ಸ್ ಅಂಗಡಿಯವನಿಗೆ ವಿಚಾರಿಸ್ತಾರೆ. ಇವರನ್ನು ನೋಡಿದ ಕೂಲ್ ಡ್ರಿಂಕ್ಸ್ ಅಂಗಡಿ ಭಿಕ್ಷುಕ ಕೈ ಮುಗಿದು ಹೇಳ್ತಾನೆ, ನನ್ನ ಪಾಲಿಗೆ ನೀವು ದೇವರು ಸರ್. ನೀವು ಹಿಂದಿನ ವರ್ಷ ಕೊಟ್ಟ ಹಣವನ್ನು ನಾನು ಈ ಅಂಗಡಿಗೆ ಬಂಡವಾಳವಾಗಿ ಹಾಕಿ ಅಂದಿನಿಂದ ವ್ಯಾಪಾರ ಮಾಡುತ್ತಿರುವೆ. ನಿಮ್ಮ ಆಶೀರ್ವಾದದಿಂದ ಹೊಟ್ಟೆಗೆ, ಬಟ್ಟೆಗೆ, ವಸತಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಆರಾಮವಾಗಿದ್ದೀನಿ ಸರ್ ಅಂತ ಹೇಳಿದ. ಮತ್ತು 3ನೇವನು, ಹೀಗೆ ಮುಂದೆ ಹೋದರೆ ಅಲ್ಲೊಂದು ಇಸ್ಪೀಟ್ ಕ್ಲಬ್ ಇದೆ, ಅದರಲ್ಲಿ ಇಸ್ಪೀಟ್ ಆಡ್ತಾನೆ. ನೀವು ಕೊಟ್ಟ ದುಡ್ಡೆಲ್ಲ ಇಸ್ಪೀಟ್ ಆಡಿ ಎಲ್ಲ ದುಡ್ಡು ಕಳೆದುಕೊಂಡು ಮತ್ತೆ ಭಿಕ್ಷೆ ಬೇಡ್ತಾನೆ, ಮತ್ತೆ ಇಸ್ಪೀಟ್ ಆಡ್ತಾನೆ, ಮತ್ತೆ ಭಿಕ್ಷೆ ಬೇಡ್ತಾನೆ. ಇದೇ ಅವನಿಗೆ ಜೀವನವಾಗಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ತಿಳಿದುಕೊಂಡ ಅಪ್ಪ ಮಗ ಕಾರ್ ಹತ್ರ ಬರ್ತಾರೆ. ಅಪ್ಪ ಮಗನ ಹೆಗಲ ಮೇಲೆ ಕೈ ಹಾಕಿ ಕೇಳ್ತಾನೆ, ಈ 3 ಜನಕ್ಕೂ ಸಮಾನವಾದ ಹಣವನ್ನು ಒಂದೇ ದಿನ ಕೊಟ್ಟೆ ಮತ್ತು ಸಮಾನವಾಗಿ 1 ವರ್ಷದ ನಂತರ ಅದರಲ್ಲಿ ಒಬ್ಬ ಇಂದಿನ ಯಾವ ಸ್ಥಿತಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದನೋ ಅದೇ ಸ್ಥಿತಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾನೆ. ಇನ್ನೊಬ್ಬ ಇಸ್ಪೀಟ್ ಜೂಜಿನ ಆಟಕ್ಕೆ ಬಲಿಯಾಗಿ ಭಿಕ್ಷುಕನಿಗಿಂತ ಕೆಳಮಟ್ಟಕ್ಕೆ ಜಾರಿದ್ದಾನೆ. ಒಬ್ಬ ಮಾತ್ರ ಇಲ್ಲಿ ಎಲ್ಲರೂ ಮೆಚ್ಚುವಂತೆ ನಾವು ಕೊಟ್ಟ ಹಣವನ್ನು ಬಂಡವಾಳವಾಗಿ ಬಳಸಿ ವ್ಯಾಪಾರ ಮಾಡುತ್ತಿದ್ದಾನೆ. ಹಣ ಹಾಗಿರಲಿ, ನಮಗೆ ಕೊಡುವ ಸಮಯ ಎಲ್ಲದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ನಾವು ಮನಸ್ಸು ಮಾಡಿದರೆ ನಮ್ಮ ಎಲ್ಲ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳಲೂಬಹುದು ಮತ್ತು ಅದರ ಜೊತೆ ಆರೋಗ್ಯವನ್ನೂ ಕೆಡಿಸಿಕೊಳ್ಳಬಹುದು. ಅದೇ ಸಮಯವನ್ನು ಬಂಡವಾಳವಾಗಿಸಿಕೊಂಡು ಒಂದೊಳ್ಳೆಯ ಭವಿಷ್ಯವನ್ನು ಸಹ ಸೃಷ್ಟಿ ಮಾಡಿಕೊಳ್ಳಬಹುದು. ನನ್ನ ಮಗನಾಗಿ ಯಾವ ವಿಧವಾಗಿ ಇರಲು ಬಯಸ್ತೀಯಾ ಅಂತ ಕೇಳಿದರು ಅಪ್ಪ. ಅಂದು ಆ ಅಪ್ಪ ಮಗನ ಹತ್ತಿರ ಕೇಳಿದ ಪ್ರಶ್ನೆಯನ್ನೇ ನಾನು ನಿಮಗೆ ಕೇಳ್ತೀನಿ. ಪ್ರತಿಯೊಬ್ಬರಿಗೂ ಮುಂದಿನ 1 ವರ್ಷ ಅಂದರೆ 365 ದಿನಗಳು ನಮ್ಮ ಕೈಯಲ್ಲಿರುತ್ತೆ. ಈ ದಿನಗಳನ್ನು ಬಳಸಿಕೊಂಡು ಮುಂದಿನ ವರ್ಷವೂ ಇದೇ ಸ್ಥಿತಿಯಲ್ಲಿರ್ತೀರೋ ಅಥವಾ ಈ 365 ದಿನಗಳಲ್ಲಿ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ತಂದುಕೊಳ್ತೀರೋ ಅಥವಾ ಈ 365 ದಿನಗಳನ್ನು ಬಂಡವಾಳವಾಗಿಸಿಕೊಂಡು ಕಠಿಣ ಪರಿಶ್ರಮದೊಂದಿಗೆ ಇನ್ನೂ ಮೇಲೆ ಬರ್ತೀರೋ ನಿರ್ಧರಿಸಿ. ನಾನು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಬಯಸ್ತೀನಿ. ಮತ್ತು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.